ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಹಾಗಾದರೇನು ನಾವು ಡ್ಯಾಶ್ ಅಧೀನರಲ್ಲ, ಕೃಪೆಗೆ ಅಧೀನರೆಂದು ಪಾಪವನ್ನು ಮಾಡಬಹುದು? ನಿಮ್ಮ ಆಪ್ಷನ್ಸ್: ಎ ಕರ್ತನ ಕೃಪಾ ಹಸ್ತ, ಬಿ ಕರ್ತನ ಗಮನಿಸುವ ಕಣ್ಣುಗಳು, ಸಿ ಧರ್ಮಶಾಸ್ತ್ರ, ಡಿ ನ್ಯಾಯ ನಿರ್ಣಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮಶಾಸ್ತ್ರ. ಪ್ರಶ್ನೆ, ಹಿರಿಯರು ಕೇಳಿದ್ದು, ಕರ್ತನು ರೂತಳನ್ನು ಯಾವ ಇಬ್ಬರು ಸ್ತ್ರೀಯರಾಗಿ ಮಾಡಬಲ್ಲನು? ನಿಮ್ಮ ಆಪ್ಷನ್ಸ್: ಎ ಸಾರಾ ಮತ್ತು ನವೋಮಿ, ಬಿ ಮಿರ್ಯಾಮಳು ಮತ್ತು ನವೋಮಿ, ಸಿ ಜೂದಿತ ಮತ್ತು ಮಿರ್ಯಾಮಳು, ಡಿ ಲೇಹ ಮತ್ತು ರಾಹೇಲಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಪೌಲನು ಎಲ್ಲಿಗೆ ಹೋಗುತ್ತಿರುವಾಗ ಯೇಸುವಿನ ದರ್ಶನ ಅವನನ್ನು ತಡೆಯಿತು? ನಿಮ್ಮ ಆಪ್ಷನ್ಸ್: ಎ ಯೆರೂಸಲೇಮ್, ಬಿ ದಮಾಸ್ಕಸ್, ಸಿ ಯೆಹೂದ, ಡಿ ಐಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಮಾಸ್ಕಸ್. ಪ್ರಶ್ನೆ, ಯೇಸು ಅವರಿಗೆ ಹೇಳಿದ್ದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವ ಎಲ್ಲರೂ ಡ್ಯಾಶ್ ದಾಸರು. ನಿಮ್ಮ ಆಪ್ಷನ್ಸ್: ಎ ಸೈತಾನನ, ಬಿ ದೇವರ, ಸಿ ಪಾಪಕ್ಕೆ, ಡಿ ಸ್ವಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಪಕ್ಕೆ. ಪ್ರಶ್ನೆ, ಕನಿಕರ ಮತ್ತು ಸತ್ಯದಿಂದ ಅಕ್ರಮವು ಶುದ್ಧೀಕರಿಸಲ್ಪಡುತ್ತದೆ, ಆದರೆ ಡ್ಯಾಶ್ ಭಯದ ಮೂಲಕ ಮನುಷ್ಯರು ಕೆಟ್ಟದ್ದರಿಂದ ತೊಲಗುತ್ತಾರೆ. ನಿಮ್ಮ ಆಪ್ಷನ್ಸ್: ಎ ಧರ್ಮಶಾಸ್ತ್ರ, ಬಿ ಕರ್ತನು, ಸಿ ಪರಿಣಾಮಗಳು, ಡಿ ಜನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ತನು. ಪ್ರಶ್ನೆ, ಸತ್ಯವೇದದಲ್ಲಿ ತ್ರಿಯೇಕತ್ವದ ಬಗ್ಗೆ ಎಲ್ಲಿ ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಯೋಹಾನ, ಬಿ ಪ್ರಕಟಣೆ, ಸಿ 1 ಯೋಹಾನ, ಡಿ ಎಲ್ಲೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ನ್ಯಾಯ ತೀರ್ಪಿನ ದಿನಗಳು ಎಷ್ಟು ಕಾಲ? ನಿಮ್ಮ ಆಪ್ಷನ್ಸ್: ಎ 24 ಗಂಟೆಗಳ ಕಾಲ, ಬಿ 1000 ವರ್ಷಗಳು, ಸಿ 7 ವರ್ಷಗಳು, ಡಿ ಇದು ಬರೆಯಲ್ಪಟ್ಟಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 1000 ವರ್ಷಗಳು. ಪ್ರಶ್ನೆ, ಪ್ರಕಟಣೆ ಪುಸ್ತಕದಲ್ಲಿ ಜೀವದಾಯಕ ವೃಕ್ಷದ ಅವಶ್ಯಕತೆ ಏನು? ನಿಮ್ಮ ಆಪ್ಷನ್ಸ್: ಎ ಯೇಸುವಿನ ತ್ಯಾಗವನ್ನು ಸೂಚಿಸಲು, ಬಿ ದೇಶದ ಸೌಖ್ಯಕ್ಕಾಗಿ, ಸಿ ಏದೇನ್ ತೋಟದಲ್ಲಿರುವುದಕ್ಕೆ ಹೋಲಿಕೆಯಾಗಿ, ಡಿ ಎಲ್ಲ ಜನರು ಪಾಪಗಳನ್ನು ಸ್ಮರಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ದೇಶದ ಸೌಖ್ಯಕ್ಕಾಗಿ. ಪ್ರಶ್ನೆ, ಸತ್ಯವೇದದ ಪ್ರಕಾರ ಗುಹೆಯಲ್ಲಿ ವಾಸಿಸಿದ ಮೊದಲ ಮನುಷ್ಯ ಯಾರು? ನಿಮ್ಮ ಆಪ್ಷನ್ಸ್: ಎ ಆದಾಮ್, ಬಿ ಹನೋಕ್, ಸಿ ಲೋಟ, ಡಿ ಕಾಯಿನ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಟ. ಪ್ರಶ್ನೆ, ಅಪೊಸ್ತಲನಾದ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಅಬ್ರಹಾಮನ ಸೇವಕಳಾದ ಹಾಗರಳು ಯಾವುದಕ್ಕೆ ಸೂಚಿತಳಾಗಿದ್ದಾಳೆ ಎಂದು ತಿಳಿಸುತ್ತಾನೆ? ಆಪ್ಷನ್ಸ್: ಎಲ್ಲ ನಂಬಿಗಸ್ತ ಸ್ತ್ರೀಯರಿಗೆ, ಬಿ ನಂಬಿಗಸ್ತರು, ಸಿ ಸೀನಾಯಿ ಪರ್ವತದ ಒಡಂಬಡಿಕೆ, ಡಿ ಹೊಸ ಒಡಂಬಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಅಪೊಸ್ತಲನಾದ ಪೌಲನು ಸಬ್ಬತ್ ದಿನದ ವಿಶ್ರಾಂತಿ ಎಂದರೆ ಏನೆಂದು ಸೂಚಿಸಿದನು? ನಿಮ್ಮ ಆಪ್ಷನ್ಸ್: ಎ ವಾರದ ಯಾವುದೇ ದಿನ, ಬಿ ದೇವರ ವಿಶ್ರಾಂತಿಯಲ್ಲಿ ಸೇರುವುದು, ಸಿ ವಾರದ 6ನೆಯ ದಿನ, ಡಿ 7ನೇ ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ಸರ್ಪ ಸಂತಾನದವರು ಎಂದು ಯೇಸು ಯಾರನ್ನು ಕರೆದನು?
ನಿಮ್ಮ ಆಪ್ಷನ್ಸ್ ಎ ಯಾಜಕರು, ಬಿ ಫರಿಸಾಯರನ್ನು, ಸಿ ಸದ್ದುಕಾಯರನ್ನು, ಡಿ ಯಹೂದ್ಯರನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫರಿಸಾಯರನ್ನು. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೊನೆಯ ತೀರ್ಪು ಎಂದು ಕರೆಯಲ್ಪಡುವ ಜಡ್ಜ್ಮೆಂಟ್ ಡೇ ಎಂದರೆ ದೇವರು ಬದುಕಿರುವ ಪ್ರತಿಯೊಬ್ಬರನ್ನು ಜೀವಂತ ಮತ್ತು ಸತ್ತವರನ್ನು ನಿರ್ಣಯಿಸುವಾಗ ಇದು ಯೇಸುಕ್ರಿಸ್ತನ ಎರಡನೇ ಬರುವಿಕೆಯ ನಂತರ ಸಂಭವಿಸುತ್ತದೆ ಎಂದು ನಂಬಲಾಗಿದೆ. ಆದರೆ ನಿಖರವಾದ ಸಮಯ ತಿಳಿದಿಲ್ಲ ಮತ್ತು ಅದು ಯಾವಾಗ ಸಂಭವಿಸುತ್ತದೆ ಎಂದು ದೇವರಿಗೆ ಮಾತ್ರ ತಿಳಿದಿದೆ. ಬೈಬಲ್ ಉಲ್ಲೇಖಿಸುವ ಅಂತ್ಯಕಾಲದ ಕೆಲವು ಚಿಹ್ನೆಗಳು ಇಂತಿವೆ: ರಾಷ್ಟ್ರಗಳ ನಡುವಿನ ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, ಸಾಂಕ್ರಾಮಿಕ ರೋಗಗಳು, ಕಾನೂನು ಬಾಹಿರತೆ, ದೊಡ್ಡ ಅಲೆಗಳು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಿಂದ ಚಿಹ್ನೆಗಳು. ಪ್ರತಿಯೊಬ್ಬರು ದೇವರ ಮುಂದೆ ನಿಲ್ಲುತ್ತಾರೆ ಮತ್ತು ಅವರ ಕಾರ್ಯಗಳ ವೈಯಕ್ತಿಕ ಖಾತೆಯನ್ನು ನೀಡುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿರುತ್ತಾನೆ ಮತ್ತು ಜೀವಗ್ರಂಥಗಳಲ್ಲಿ ತಮ್ಮ ಹೆಸರು ಇಲ್ಲದವರು ಅಗ್ನಿ ನರಕದಲ್ಲಿ ತಳ್ಳಲ್ಪಡುವರು. ದ್ರಾಕ್ಷಿ ತೋಟದ ಕೆಲಸಗಾರರ ಸಾಮ್ಯದಲ್ಲಿ ಗುಣಗುಟ್ಟಿದವರು ಯಾರು? ನಿಮ್ಮ ಆಪ್ಷನ್ಸ್ ಎ 11 ಗಂಟೆಗೆ ಕೆಲಸಕ್ಕೆ ಬಂದವರು, ಬಿ ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದವರು, ಸಿ ಯಾರೂ ಇಲ್ಲ, ಡಿ ಎಲ್ಲರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ತೋಟಕ್ಕೆ ಮೊದಲು ಬಂದವರು. ಪ್ರಶ್ನೆ: ಯಾಜಕಕಾಂಡ 2:13 ಪ್ರಕಾರ ನೀವು ಅರ್ಪಿಸುವ ಎಲ್ಲ ನೈವೇದ್ಯಗಳಲ್ಲಿ ಯಾವ ಪದಾರ್ಥವನ್ನು ಸೇರಿಸಬೇಕು? ನಿಮ್ಮ ಆಪ್ಷನ್ಸ್ ಎ ಉಪ್ಪು, ಬಿ ಜೇನು, ಸಿ ಹುಳಿ ಹಿಟ್ಟು, ಡಿ ಕಹಿಯಾದ ಪಲ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಪ್ರಶ್ನೆ: ಕತ್ತೆಯ ದವಡೆ ಎಲುಬಿನಿಂದ ಸಂಸೋನನು ಎಷ್ಟು ಜನರು ಫಿಲಿಸ್ಟಿಯರನ್ನು ಕೊಂದನು? ನಿಮ್ಮ ಆಪ್ಷನ್ಸ್ ಎ 300, ಬಿ 600, ಸಿ 1000, ಡಿ 1400. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1000. ಪ್ರಶ್ನೆ: ಹೊಸ ಒಡಂಬಡಿಕೆಯನ್ನು ಎಷ್ಟು ಬರಹಗಾರರು ಬರೆದಿದ್ದಾರೆ? ನಿಮ್ಮ ಆಪ್ಷನ್ಸ್ ಎ 5, ಬಿ 3, ಸಿ 8, ಡಿ 10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8. ಪ್ರಶ್ನೆ: ಡ್ಯಾಶ್ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿಮ್ಮ ಆಪ್ಷನ್ಸ್ ಎ ಶಿಕ್ಷಣ, ಬಿ ಸ್ವಬುದ್ಧಿ, ಸಿ ಜ್ಞಾನ, ಡಿ ಪಾಂಡಿತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಬುದ್ಧಿ. ಪ್ರಶ್ನೆ: ಹಳೆ ಒಡಂಬಡಿಕೆಯನ್ನು ಮೂಲದಲ್ಲಿ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ನಿಮ್ಮ ಆಪ್ಷನ್ಸ್ ಎ ಇಬ್ರಿಯ, ಬಿ ಗ್ರೀಕ್, ಸಿ ಇಂಗ್ಲಿಷ್, ಡಿ ಅರಾಮಿಕ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಬ್ರಿಯ. ಪ್ರಶ್ನೆ: ಹಳೆ ಒಡಂಬಡಿಕೆಯ ಯಾವ ಸ್ಥಳದಲ್ಲಿ ನಡೆದಂತಹ ಯುದ್ಧಗಳು ಪ್ರಕಟಣೆ 16:16ರಲ್ಲಿ ಸೂಚಿತವಾಗಿದೆ? ನಿಮ್ಮ ಆಪ್ಷನ್ಸ್ ಎ ಮೊಗ್ಗಿದೋ, ಬಿ ಹರ್ಮಗೇದೋನ್, ಸಿ ಸೀನಾಯ್, ಡಿ ಹೋರೇಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಮಗೇದೋನ್. ಪ್ರಶ್ನೆ: ಆದಾಮ ಮತ್ತು ಹವ್ವರು ತಮ್ಮ ಬೆತ್ತಲೆತನವನ್ನು ಮರೆ ಮಾಡಲು ಯಾವ ಎಲೆಗಳನ್ನು ಬಳಸಿದರು? ನಿಮ್ಮ ಆಪ್ಷನ್ಸ್ ಎ ಅಂಜೂರ ಗಿಡ, ಬಿ ಆಲದ ಮರ, ಸಿ ಪಾಮ್ ಗಿಡ, ಡಿ ಆಲಿವ್ ಗಿಡ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ ಅಂಜೂರ ಗಿಡ. ಪ್ರಶ್ನೆ, ಪುನರುತ್ಥಾನ ಹೊಂದಿದ ಯೇಸುವನ್ನು ಶಿಷ್ಯರು ಮೊದಲು ಎಲ್ಲಿ ನೋಡಿದರು? ನಿಮ್ಮ ಆಪ್ಷನ್ಸ್ ಎ ಕಾನಾ, ಬಿ ಗಲಿಲಾಯ, ಸಿ ಬೇಥ್ಯಾನಿ, ಡಿ ಯೆರೂಸಲೇಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯೆರೂಸಲೇಮ್. ಪ್ರಶ್ನೆ, ಅಪೊಸ್ತಲರು ಅನ್ಯ ಜನರಿಗೆ ಬೋಧಿಸುತ್ತಾ ಧರ್ಮಶಾಸ್ತ್ರದಲ್ಲಿ ಇವುಗಳನ್ನು ವಿಸರ್ಜಿಸಬೇಕೆಂದು ಹೇಳುತ್ತಾರೆ. ವಿಗ್ರಹಗಳಿಗೆ ಸಮರ್ಪಿಸಿದ ನೈವೇದ್ಯಗಳು, ಹಾದರ, ಕುತ್ತಿಗೆ ಹಿಸುಕು, ಕೊಂದುವುದು ಮತ್ತು ಡ್ಯಾಶ್. ಆಪ್ಷನ್ಗಳು ಇಂತಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ. ಪ್ರಶ್ನೆ, ನೀನು ನನ್ನನ್ನು ಗುರಿ ಮಾಡಿ ಸಮಸ್ತ ಜೀವಿಗಳು ಹೋಗಬೇಕಾದ ಮನೆಗೆ ಸೇರಿಸುವಿ ಎಂದು ನನಗೆ ಗೊತ್ತೇ ಇದೆ. ನಿಮ್ಮ ಆಪ್ಷನ್ಸ್ ಎ ಪರಲೋಕಕ್ಕೆ, ಬಿ ಪರದೈಸಿಗೆ, ಸಿ ನರಕಕ್ಕೆ, ಡಿ ಮರಣಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮರಣಕ್ಕೆ. ಪ್ರಶ್ನೆ, ಸಮಾಧಿಗಳ ಅಧಿಕಾರದಿಂದ ವಿಮೋಚನೆ ಹೊಂದುವವರು ಯಾರು? ನಿಮ್ಮ ಆಪ್ಷನ್ಸ್ ಎ ವಿಶ್ವಾಸಿಗಳು, ಬಿ ಕರ್ತನನ್ನು ನಂಬುವವರು ಮಾತ್ರ, ಸಿ ಯಹೂದ್ಯರು ಮತ್ತು ಕ್ರೈಸ್ತರು, ಡಿ ಎಲ್ಲರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲರೂ. ಪ್ರಶ್ನೆ, ಯಾವ ವಿಷಯದಲ್ಲಿ ಕ್ರೈಸ್ತರ ಪ್ರೀತಿ ಮಧುರವಾಗಿರಬೇಕು? ನಿಮ್ಮ ಆಪ್ಷನ್ಸ್ ಎ ಸಂಗಾತಿ, ಬಿ ಅವರ ಕುಟುಂಬ, ಸಿ ಜ್ಞಾನವನ್ನು ಪಡೆದುಕೊಳ್ಳುವುದು, ಡಿ ಮೇಲಿನವುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನವುಗಳು. ಪ್ರಶ್ನೆ, 4 ಸುವಾರ್ತೆ ಬರಹಗಾರರಲ್ಲಿ ವೈದ್ಯರು ಯಾರು? ನಿಮ್ಮ ಆಪ್ಷನ್ಸ್ ಎ ಮತ್ತಾಯ, ಬಿ ಮಾರ್ಕ, ಸಿ ಲೂಕ, ಡಿ ಯೋಹಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೂಕ. ಪ್ರಶ್ನೆ, ದೇವರು ಯಾರಿಗೆ ಕಾಮನ ಬಿಲ್ಲನ್ನು ತನ್ನ ಒಡಂಬಡಿಕೆಯ ಗುರುತಾಗಿ ನೀಡಿದನು? ನಿಮ್ಮ ಆಪ್ಷನ್ಸ್ ಎ ಸಾರಾ, ಬಿ ಆರೋನ್, ಸಿ ಮೋಶೆ, ಡಿ ನೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಹ. ಪ್ರಶ್ನೆ, ತನ್ನ ಸೈನ್ಯಕ್ಕೆ ಹಗಲು ಹೊತ್ತಿನಲ್ಲಿ ಹೋರಾಡಲು ಸೂರ್ಯ ಮತ್ತು ಚಂದ್ರನನ್ನು ನಿಲ್ಲಿಸಲು ದೇವರನ್ನು ಕೇಳಿಕೊಂಡವನು ಯಾರು? ನಿಮ್ಮ ಆಪ್ಷನ್ಸ್ ಎ ಜಿಮ್ರಿ, ಬಿ ದಾವೀದನು, ಸಿ ಯೆಹೋಶುವನು, ಡಿ ನೆಬುಕಡ್ನೆಜರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯೆಹೋಶುವನು. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು. ಯೆಹೋಶುವ 10:12. ಇದರಲ್ಲಿ ಈ ಮೇಲಿನಂತೆ ಬರೆದಿದೆ. ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದಿದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಯೆಹೋಶುವ 10:13. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲ್ಯರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋಶುವ 10:14. ದೇವರಾತ್ಮವು ಯಾವುದರ ಮೇಲೆ ಚಲಿಸುತ್ತಿತ್ತು? ನಿಮ್ಮ ಆಪ್ಷನ್ಸ್ ಎ ಜಲ ಸಮೂಹಗಳು, ಬಿ ಬೆಟ್ಟಗಳು, ಸಿ ಮರಗಳು, ಡಿ ಮೋಡಗಳು. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ ಜಲಸಮೂಹಗಳು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆದಿಕಾಂಡ 1:2. ದೇವರು ಬೀಜ ಬಿಡುವ ಕಾಯಿ ಪಲ್ಯಗಳನ್ನು ಮತ್ತು ಹಣ್ಣಿನ ಮರಗಳನ್ನು ಎಷ್ಟನೇ ದಿನ ಸೃಷ್ಟಿಸಿದನು? ನಿಮ್ಮ ಆಪ್ಷನ್ಸ್: ಎ 2ನೇ ದಿನ, ಬಿ 4ನೇ ದಿನ, ಸಿ 3ನೇ ದಿನ, ಡಿ 5ನೇ ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ದಿನ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಆದಿಕಾಂಡ 1:11. ಪ್ರಶ್ನೆ: ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡುವುದಕ್ಕೆ ದೇವರು ಏನನ್ನು ಸೃಷ್ಟಿ ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಬೆಳಕನ್ನು, ಬಿ ಸೂರ್ಯನನ್ನು, ಸಿ ಮನುಷ್ಯನನ್ನು, ಡಿ ಪ್ರಾಣಿಗಳನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮನುಷ್ಯನನ್ನು. ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆಯೂ, ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದಿಕಾಂಡ 1:26. ಪ್ರಶ್ನೆ: ದೇವರು ಯಾವ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು? ನಿಮ್ಮ ಆಪ್ಷನ್ಸ್: ಎ ಸೃಷ್ಟಿ ಕಾರ್ಯದ 1ನೇ ದಿನ, ಬಿ ಸೃಷ್ಟಿ ಕಾರ್ಯದ 7ನೇ ದಿನ, ಸಿ ಸೃಷ್ಟಿ ಕಾರ್ಯದ 2ನೇ ದಿನ, ಡಿ ಸೃಷ್ಟಿ ಕಾರ್ಯದ 5ನೇ ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಆದಿಕಾಂಡ 2:3. ಪ್ರಶ್ನೆ: ಸ್ತ್ರೀ ಯಾವುದರಿಂದ ಉತ್ಪತ್ತಿಯಾದಳು? ನಿಮ್ಮ ಆಪ್ಷನ್ಸ್: ಎ ಪುರುಷನ ಪಕ್ಕೆಯ ಎಲುಬಿನಿಂದ, ಬಿ ಮಣ್ಣಿನಿಂದ, ಸಿ ಮಾಂಸದಿಂದ, ಡಿ ಕಲ್ಲಿನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆದಿಕಾಂಡ 2:21. ಪ್ರಶ್ನೆ: ದೇವರು ಮನುಷ್ಯನು ಯಾವ ಮಾಂಸವನ್ನು ತಿನ್ನಬಾರದೆಂದು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಕೋಳಿ ಮಾಂಸ, ಬಿ ರಕ್ತದಿಂದ ಕೂಡಿರುವ ಮಾಂಸ, ಸಿ ಕುರಿ ಮಾಂಸ, ಡಿ ಹಂದಿ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ಆದಿಕಾಂಡ 9:4. ಪ್ರಶ್ನೆ: ಆ ಸ್ತ್ರೀಯನ್ನು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂದು ಯಾರು ಹೇಳಿದರು? ನಿಮ್ಮ ಆಪ್ಷನ್ಸ್: ಎ ಸರ್ಪವು, ಬಿ ದೇವರು, ಸಿ ಸೈತಾನನು, ಡಿ ದೇವದೂತನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆದಿಕಾಂಡ 3:4. ಪ್ರಶ್ನೆ: ದೇವರು ಯಾರನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದು ಅಬ್ರಹಾಮನಿಗೆ ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಟಗರು, ಬಿ ಹೆಂಡತಿ, ಸಿ ಆಕಳು, ಡಿ ಮಗ ಇಸಾಕನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ.
ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆದಿಕಾಂಡ 22:2. ಪ್ರಶ್ನೆ: ಅಬ್ರಹಾಮನು ಯಾವ ವಯಸ್ಸಿನಲ್ಲಿ ಮೃತಪಟ್ಟನು? ನಿಮ್ಮ ಆಪ್ಷನ್ಸ್: ಎ 120, ಬಿ 150, ಸಿ 175, ಡಿ 80. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಆದಿಕಾಂಡ 25:7. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.